ನರಸಿಂಹದೇವರ ಕತೆ. ಇಂದು ನಾವು ನರಸಿಂಹದೇವರ ಕಥೆಯನ್ನು ಕೇಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ವಿಷ್ಣುವಿನ 4ನೇ ಅವತಾರ ನರಸಿಂಹಾವತಾರ. ಹಿರಣ್ಯಾಕ್ಷನ ಸಹೋದರ ಹಿರಣ್ಯಕಶಿಪು. ಹಿರಣ್ಯಕಶಿಪುವಿನ ಹೆಂಡತಿಯ ಹೆಸರು ಕಯಾದು. ಹಿರಣ್ಯಕಶಿಪು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿ ವರ ಪಡೆದುಕೊಂಡಿರುತ್ತಾನೆ. ಬ್ರಹ್ಮ ಸೃಷ್ಟಿಸಿರುವ ಯಾವುದೇ ಪ್ರಾಣಿ, ಪಕ್ಷಿ, ಮನುಷ್ಯ, ದೇವತೆ, ದೈತ್ಯ, ನಾಗಾದಿಗಳಿಂದಲೂ ಅಗ್ನಿ, ವಾಯು, ವರುಣ ಮತ್ತು ಹಗಲಾಗಲಿ ರಾತ್ರಿಯಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಯಾವುದೇ ಅಸ್ತ್ರಶಸ್ತ್ರಗಳಿಂದ ತನಗೆ ಸಾವು ಬರಬಾರದು ಎಂದು ಹಿರಣ್ಯಕಶಿಪು ವರ ಪಡೆದಿರುತ್ತಾನೆ. ನಂತರ ಅವನು ತನ್ನನ್ನು ತಾನು ದೇವರೆಂದು ಘೋಷಿಸಿಕೊಳ್ಳುತ್ತಾನೆ. ಜನರು ತನ್ನನ್ನು ಬಿಟ್ಟು ಬೇರೆ ಯಾರನ್ನು ಪೂಜಿಸಬಾರದು ಎಂದು ಆಜ್ಞೆ ಮಾಡಿರುತ್ತಾನೆ. ಆದರೆ ಅವನ ಮಗನಾದ ಪ್ರಹ್ಲಾದ ಅದನ್ನು ಒಪ್ಪಲಿಲ್ಲ. ಪ್ರಹ್ಲಾದ ವಿಷ್ಣುವಿನ ಪರಮ ಭಕ್ತನಾಗಿರುತ್ತಾನೆ. ಪ್ರಹ್ಲಾದನಿಗೆ ಎಷ್ಟೇ ಹೇಳಿದರೂ ಅವನು ತನ್ನ ತಂದೆಯನ್ನು ದೇವರೆಂದು ಒಪ್ಪಲಿಲ್ಲ. ಪ್ರಹ್ಲಾದನನ್ನು ಹಿರಣ್ಯಕಶಿಪು ವಿಷ ನೀಡಿ ಕೊಲ್ಲಲು ಪ್ರಯತ್ನಿಸಿದ. ಆದರೆ ಅದು ಸಾಧ್ಯವಾಗಲಿಲ್ಲ. ಹಿರಣ್ಯಕಶಿಪು ತನ್ನ ಸಹೋದರಿಯ ಆದ ಹೋಲಿಕೆಯಿಂದ ಬೆಂಕಿಯಲ್ಲಿ ಪ್ರಹ್ಲಾದನನ್ನು ಸುಡಲು ಪ್ರಯತ್ನಿಸಿದ. ಆದರೆ ಹೋಲಿಕೆ ದಹನವಾದಳು. ನಂತರ ಅವನನ್ನು ಬೆಟ್ಟದಿಂದ ತಳ್ಳುವಂತೆ ಸೈನಿಕರಿಗೆ ಹೇಳುತ್ತಾನೆ. ಆಗಲೂ ಪ್ರಹ್ಲಾದ ಉಳಿದುಕೊಳ್ಳುತ್ತಾನೆ. ವಿಷ್ಣುವಿನ ಕೃಪೆಯಿಂದ ಪ್ರಹ್ಲಾದನಿಗೆ ಏನೇ ಮಾಡಿದರೂ ಅವನಿಗೆ ಏನೂ ಆಗುವುದಿಲ್ಲ. ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.